ಸ್ಯಾಂಡಲ್ವುಡ್ ನ ಬ್ಲಾಕ್ ಬಸ್ಟರ್ ಸಿನಿಮಾ ಎ ರಿಲೀಸ್ ಆಗ್ತಿದೆ. ಆಲ್ರೆಡಿ ಪ್ರಸನ್ನ ಥಿಯೇಟರ್ ಅಲ್ಲಿ 3 ಶೋಗಳ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಉಪೇಂದ್ರ ಸರ್ ನಮ್ಮ ರಿಯಲ್ ಸ್ಟಾರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ನಮಸ್ಕಾರ. ಸೊ ಫುಲ್ ಬಿಸಿ, ಓಡಾಟ, ಟಯರ್ಡ್, ಹೇಗಿದೆ ಶೆಡ್ಯೂಲ್? ಏನಿಲ್ಲಪ್ಪ, ಮಾಮೂಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ ಇದು. ಈಗ ನಾಳೆ ನಾನು ಯುರೋಪ್ಗೆ ಹೋಗಬೇಕು. ಅದೇ ನಮ್ಮದು ಸೌಂಡ್ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗಲ್ಲಿ ಜೊತೆಯಲ್ಲಿ ಗ್ರಾಫಿಕ್ಸ್ ವರ್ಕ್ ಎಲ್ಲ ನಡೀತಾ ಇದೆ. ಮೋಸ್ಟ್ಲಿ ಈ ಮಂತ್ ಎಂಡ್ ಒಳಗೆ ಎಲ್ಲ ಆಗ್ಬೋದು. ಆದರೆ ಅಲ್ಲಿಂದ ಬಂದಮೇಲೆ ಫೈನಲ್ ಮಿಕ್ಸಿಂಗ್ ಮಾಡಬೇಕು. ನೆಕ್ಸ್ಟ್ ಮಂತ್ 15th ಅಷ್ಟೊತ್ತಿಗೆ ಕಾಪಿ ತೆಗಿಬೇಕು ಅಂತ ಹಿಂದೆ ಬಿದ್ದಿದ್ದೀವಿ. ಬಟ್ ಈ ಸಲ ಬರ್ಡೇಗೆ UI ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಮಾಡಬೇಕು ಅಂತ ನೋಡೋಣ, ಗೊತ್ತಿಲ್ಲ. ಬಟ್ ವೈ ಸರ್ ಯುರೋಪ್ಗೆ ಹೋಗ್ತಾ ಇರೋದು ರೆಕಾರ್ಡಿಂಗ್ ವಿಚಾರಕ್ಕೆ? ಏನಂದರೆ ಅದು ಸ್ವಲ್ಪ ಮಲ್ಟಿ ಕಲ್ಚರಲ್ ಸಿನಿಮಾ. ಏನೋ ಮಲ್ಟಿ ನ್ಯಾಷನಲ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಅಂದರೆ ಬೇರೆ ಬೇರೆ ದೇಶದ ಎಲ್ಲ ಸೇರಿಸಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದಕ್ಕೆ ಆ ಥರ ಮ್ಯೂಸಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಜನೀಶ್ ಅವ್ರು ಫೀಲ್ ಮಾಡಿದ್ರು. ಸೊ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸರ್, UIಗೆ ವೆಯ್ಟ್ ಮಾಡ್ತಿರುವಾಗಲೇ ಇವಾಗ ಎ ಸಿನಿಮಾ ರಿಲೀಸ್ ಆಗ್ತಿದೆ, ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ. ಸೊ ಫಸ್ಟ್ ಟೈಮ್ 26 ವರ್ಷಗಳ ನಂತರ ರಿಲೀಸ್ ಆಗ್ತಿರೋದು. ನಿಮ್ಮದೇ ನಿರ್ದೇಶನದ ಓಮ್ ಸಿನಿಮಾ ಸಾಕಷ್ಟು ಸಲ ರಿಲೀಸ್ ಆಗಿದೆ. ಸೊ ಈಗ ಫಸ್ಟ್ ಟೈಮ್ ಎ ಆಗ್ತಿದೆ. ನಿಮ್ಮ ಹತ್ರ ಬಂದು ಈ ಥರ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಪ್ರೋಚ್ ಮಾಡಿದಾಗ ಅಥವಾ ಹೇಳಿದಾಗ ಏನು ಓಡ್ತು ಫಸ್ಟ್? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಯಾರೂ ಕೇಳೇ ಇಲ್ಲ, ಯಾರು ಗೊತ್ತೇ ಇಲ್ಲ. ನನಗೆ ಯಾರೋ ಫೋನ್ ಮಾಡು, ನಮ್ಮ ಮುರಳಿ, ಹರ್ಷ ಅಂತೆಲ್ಲ ಇದ್ದಾರೆ, ಅವರೆಲ್ಲ ಕಳಿಸಿದ್ರು, ಅಣ್ಣ ಇದು ರಿಲೀಸ್ ಆಗ್ತಾ ಇದೆ ಅಂತ. ಹೌದಾ, ಯಾರು ಮಾಡ್ತಿದ್ದಾರೆ ಅಂತ. ಆಮೇಲೆ ನಮ್ಮ ಈ ಲೋಕಿ ಅವರೆಲ್ಲ, ಇಲ್ಲ ಯಾರೋ ಡಿಸ್ಟ್ರಿಬ್ಯೂಟ್ರ್ ತೊಗೊಂಡಿದ್ದಾರೆ ಆ ಪಿಕ್ಚರ್ ಮಾಡಿ. ನನಗೆ ಇನ್ನೂ ಗೊತ್ತಿಲ್ಲ ಯಾರು ಮಾಡ್ತಿದ್ದಾರೆ ಅಂತಲೇ. ನೋಡಿದೆ, ಆಮೇಲೆ ಕನ್ಫರ್ಮ್ ಕೇಳ್ಕೊಳ್ಳಿ, ಆಮೇಲೆ ನಾನು ಸುಮ್ಮನೆ ಟ್ವೀಟ್ ಮಾಡೋದಿಲ್ಲ, ಚೆನ್ನಾಗಿರಲ್ಲ, ಆಮೇಲೆ ಕನ್ಫರ್ಮ್ ಆದರೆ ಮಾಡ್ತೀನಿ ಅಂತ. ಆಮೇಲೆ ಇಲ್ಲ, ಕನ್ಫರ್ಮು ಎಲ್ಲ ಆಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ನೀವೆಲ್ಲ ಕೇಳಿದ್ರೆ ಆಯ್ತು ಬನ್ನಿ ಮಾತಾಡೋಣ ಅಂತ ಹೇಳಿದೆ. ಸರ್, ಎ ಸಿನಿಮಾಗೆ ಎಷ್ಟು ಕ್ರೇಜ್ ಇದೆ ಅಂದರೆ ಆಲ್ರೆಡಿ ಪ್ರಸನ್ನ ಥಿಯೇಟರ್ 3 ಶೋನ ಟಿಕೆಟು ಸೋಲ್ಡ್ ಔಟ್ ಆಗಿದೆ. ನೋಡಿ, ಅದೇ ಆಶ್ಚರ್ಯ ಅನ್ಸುತ್ತೆ. ಇನ್ನೂ ಅದಕ್ಕೆ ಯಾವ ಲೆವೆಲ್ಗೆ ಟ್ರೆಂಡ್ ಇದೆ ಅಂದರೆ, ಅವತ್ತೆಷ್ಟು ಇಷ್ಟಪಟ್ಟರು ಇವತ್ತು ಅದನ್ನು ಇಷ್ಟಪಡ್ತಾ ಇದ್ದಾರೆ. ಇವತ್ತಿನ ಹೊಸ ಆಡಿಯನ್ಸು ಅದನ್ನು ಅದೇ ಥರ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಎಷ್ಟೋ ಜನ ಟಿ ವಿಲಿ ನೋಡಿರ್ಬೋದು, ಮೊಬೈಲಲ್ಲಿ ನೋಡಿರ್ಬೋದು, ಆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಅದರ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ. ಸರ್, ಮೊದಲೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆಗ್ತಿದೆ ಅಂದಾಗ ನಾವು ಎಷ್ಟೊಂದು ಸಲ ಕವರೇಜ್ ಮಾಡಿದ್ದೀವಿ. ಆ ಥಿಯೇಟರ್ ಮುಂದೆ ಜನ, ಆ ಟಮ್ಟೆ ಸೌಂಡು, ಡ್ಯಾನ್ಸು, ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ನೇ ಬೇರೆ ಥರ ಇತ್ತು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ನೀವು ನೋಡಿದಂಥ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಹೇಗಿತ್ತು? ಅದು ಹೇಳೋದಲ್ಲ, ಅದೆಲ್ಲ ಏನು ಹೇಳಿ ಗೋಲ್ಡನ್ ಎರಾ ಅಂತಾರಲ್ಲ, ಆ ಥರ. ಅದು ಏನಂದರೆ ಆವಾಗ ಸಿನಿಮಾ ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಇವನ್ ಆವಾಗ ಟಿ ವಿ ಒಂದು ಆ್ಯಕ್ಚುಲಿ ಏನೋ ಇದೆಲ್ಲ ಬರುತ್ತೆ ಅವಾಗ, ಏನೋ ರತ್ನಮಂಜರಿ, ಅದೇನೋ ಚಿತ್ರಮಂಜರಿ ಅಂತೆಲ್ಲ ಬರೋದು, ಸಾಂಗ್ಗಳು ಮಾತ್ರ ಬಿಡೋರು. ಸಿನಿಮಾ ನೋಡೋಕೆ ಓನ್ಲಿ ಆಪ್ಷನ್ ಇಸ್ ಥಿಯೇಟ್ರು. ಸೊ ಇವಾಗ ಹಂಗಿಲ್ಲ. ಆ್ಯಕ್ಚುಲಿ OTT ಇದೆ, ಮೊಬೈಲ್ ಇದೆ, ಮೊಬೈಲಲ್ಲಿ ನೋಡ್ಬೋದು ಸಿನಿಮಾಗಳನ್ನ, ಎಲ್ಲೆಲ್ಲ ನೋಡ್ಬೋದು. ಬಟ್ ಏನೇ ಆದರೂ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ಜನ ಮರ್ತಿಲ್ಲ. ಆ ಥಿಯೇಟ್ರಲ್ಲಿ ಆ ಮಾಸಲ್ಲಿ ಪಿಕ್ಚರ್ ನೋಡೋ ಮಜಾನೇ ಬೇರೆ ಅದು. ಸೊ ಈಗ ನಂಬರ್ ಆಫ್ ಥಿಯೇಟ್ರ್ ಜಾಸ್ತಿ ಆಗಿರೋದ್ರಿಂದ ನೀವು ಅದನ್ನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಕಾಲ ಬದಲಾಗ್ತಿದ್ದಂಗೆ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಆ ಕ್ರೌಡ್ ರಿಯಾಕ್ಷನ್ನು, ಆ ವಿಸಿಲ್ಲು, ಆ ಮಜಾ ಇವತ್ತು ಅವತ್ತು ಯಾವತ್ತೂ ಹಂಗೆ ಇರುತ್ತೆ. ನನ್ನ ಪ್ರಕಾರ ಒಳ್ಳೆಯ ಚಿತ್ರಗಳಿಗೆ ಅದು ಯಾವತ್ತೂ ಹಂಗೆ ಇರುತ್ತೆ ಅನ್ಸುತ್ತೆ ನನಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.